ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ, ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆಯೇ ಆಲ್ಮೋಸ್ಟ್ ಆಗಿ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಇವಾಗ 4-5 ದಿನದ ಹಿಂದೆ ಇದ್ದಷ್ಟು ಮಳೆ ಅಂತೂ ಇಲ್ಲ, ಸ್ವಲ್ಪ ಕಮ್ಮಿ ಆಗಿದೆ. ಸೊ ನಾವು ಕೂಡ ಇವತ್ತು ಗುಡ್ನಾಪುರದ ಹತ್ರ ಇರೋ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮುಂಚೆ ತುಂಬ ಕಡಿಮೆ ನೀರಿತ್ತು, ಬಟ್ ಇವಾಗ ಎಷ್ಟು ನೀರಿದೆ ಎಲ್ಲವನ್ನು ಒಂದ್ಸಲ ನೋಡೋಣ ಅಲ್ಲಿ ಹೋಗಿ. ಇದು ಗುಡ್ನಾಪುರ ದೇವಸ್ಥಾನದ ಹತ್ರ ಇರೋ ನದಿ. ಹೋದ್ಸಲ ನಾನಿಲ್ಲಿ ವಿಸಿಟ್ ಮಾಡಿದ್ದೆ, ಬಟ್ ಆ ಟೈಮಲ್ಲಿ ಇಷ್ಟು ನೀರು ಇರಲಿಲ್ಲ. ಇವಾಗ ಮಳೆಯಿಂದಾಗಿ ತುಂಬ ನೀರು ತುಂಬೋಗಿದೆ. ಇದೊಂದೇ ನದಿ ಅಂತಲ್ಲ, ಆಲ್ಮೋಸ್ಟ್ ಆಗಿ ಎಲ್ಲ ನದಿ, ಕೆರೆ, ಬಾವಿ ಹಾಗೆ ಸರೋವರಗಳು ತುಂಬಿ ಹರಿತಾ ಇದೆ. ಇನ್ನೊಂದೇನೆಂದರೆ ಈ ರೀತಿಯಾಗಿ ನೀರು ತುಂಬಿದ್ದು ಮತ್ತು ಗ್ರೀನರಿಯನ್ನು ನೋಡೋಕ್ಕೆ ಮಳೆಗಾಲದಲ್ಲಿ ನಿಜವಾಗೂ ತುಂಬ ಖುಷಿ ಅನಿಸುತ್ತೆ. ಸೊ ಇದು ಗುಡ್ನಾಪುರದ ಶಿವ ಟೆಂಪಲ್. ಹಾಗೆಯೇ ನಾನು ಹೋದ್ಸಲ ಇಲ್ಲಿ ವಿಸಿಟ್ ಮಾಡಿದಾಗ ಇಲ್ಲೆಲ್ಲೂ ಕೆಳಗೆ ನೀರಿರಲಿಲ್ಲ. ಇಲ್ಲಿ ನಿಂತು ಫೋಟೋಸ್ ಹಾಗೆ ವಿಡಿಯೋಸ್ ಎಲ್ಲ ತೊಗೊಂಡಿದ್ದೆ, ಹಾಗೆ ಪೂಜೆ ಕೂಡ ಮಾಡಿಸಿದ್ವಿ. ಲಾರ್ಡ್ ಶಿವ ಇತ್ತು. ಸೊ ಇವಾಗ ಏನೂ ಕೂಡ ಕಾಣ್ತಿಲ್ಲ, ಎಲ್ಲ ತುಂಬೋಗಿದೆ ನೀರಿಂದಾಗಿ. ಸೊ ಇಲ್ಲಿ ಕಾಣ್ತಿರೋ ಪ್ಲೇಸಲ್ಲಿ ಶಿವಲಿಂಗ ಇತ್ತು, ಹಾಗೆಯೇ ಕಾಣಿಕೆ ಹುಂಡಿ ಕೂಡ ಇತ್ತು. ಸೊ ಇವಾಗಿದು ನೀರಿಂದ ಆವೃತವಾಗಿದೆ. ಹಾಗೆಯೇ ಇವಾಗ ಒಂದು ರೆಸಿಪಿಯನ್ನು ಕೂಡ ಮಾಡೋಣ. ವೆಜ್ ಚೀಸ್ ಬಾಲ್ ಅಥವಾ ಚೀಸ್ ಬಾಲನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ನಾನಿಲ್ಲಿ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ 2. ಅದನ್ನು ಇವಾಗ ಚೆನ್ನಾಗಿ ಈ ರೀತಿಯಾಗಿ ತುರ್ಕೋಬೇಕು. ನೋಡಿ, 2 ಆಲೂಗಡ್ಡೆಯನ್ನು ಪೂರ್ತಿಯಾಗಿ ತುರ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಕಪ್ ಆಗುವಷ್ಟು ತುರಿದಿಟ್ಕೊಂಡಂತಹ ಆನಿಯನ್ ಸಹ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ತುರಿದಿಟ್ಕೊಂಡಂತಹ ಕ್ಯಾಬೇಜು 1/4 ಕಪ್ ಆಗುವಷ್ಟು. ನೆಕ್ಸ್ಟ್ ಇದಕ್ಕೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಂತಹ ಹಸಿಮೆಣಸಿನ್ಕಾಯಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆಯೇ ಸ್ಪ್ರಿಂಗ್ ಆನಿಯನ್ ಬೇಕಂದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಬೇಕು, ನೀರನ್ನೇನು ಸೇರಿಸಬಾರ್ದು. ನೋಡಿ, ಈ ರೀತಿಯಾಗಿ ಕಲಸಿಟ್ಕೊಂಡಿರಿ. ಹಾಗೆಯೇ ನೆಕ್ಸ್ಟ್ ನಾವು ಬ್ರೆಡ್ ಕ್ರಮ್ಸನ್ನು ಮಾಡ್ಕೊಳ್ಳೋಣ. ನಾನು ಬ್ರೆಡ್ಡನ್ನು ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ರೆಡಿಮೇಡ್ ಕೂಡ ತೊಗೊಬರ್ಬೋದು. ನೆಕ್ಸ್ಟ್ ನಾವು ಬಾಲ್ಗಳನ್ನು ಮಾಡ್ಕೋಬೇಕು. ಇಲ್ಲಾಂದರೆ ನೀವು ಬೇಕಾದ್ರೆ ರೋಲ್ ಥರನೂ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಈ ರೀತಿಯಾಗಿ ಹೋಲನ್ನು ಮಾಡಿ ಅದಕ್ಕೆ ನಾವು ಒಳಗೆ ಚೀಸನ್ನು ಹಾಕಬೇಕು. ನೆಕ್ಸ್ಟ್ ಹೋಲನ್ನು ಕ್ಲೋಸ್ ಮಾಡಿ ಮತ್ತೆ ಬಾಲ್ ಥರ ಮಾಡಿ ಒಂದೊಂದಾಗಿ ಅದೇ ರೀತಿಯಾಗಿ ಮಾಡಿಟ್ಕೊಳ್ಬೇಕು ಪೂರ್ತಿಯಾಗಿ. ನಾವಿಲ್ಲಿ ಹಸಿ ಆಲೂಗಡ್ಡೆಯನ್ನು ತುರಿದು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ತಾ ಇದೆ. ನೀವು ಬೇಕಂದರೆ ಆಲೂಗಡ್ಡೆಯನ್ನು ಬೇಯಿಸಿ ಕೂಡ ಮಾಡ್ಕೋಬೋದು. ಇವಾಗ ಒಂದೊಂದಾಗಿ ಬ್ರೆಡ್ ಕ್ರಮ್ಸಲ್ಲಿ ಡಿಪ್ ಮಾಡ್ಕೋಬೇಕು. ಇಲ್ಲಾಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಕಾರ್ನ್ಫ್ಲವರ್ ಇರ್ಬೋದು ಅಥವಾ ಮೈದಾ ಹಿಟ್ಟಿನ ಬ್ಯಾಟರನ್ನು ರೆಡಿ ಮಾಡಿ ಅದರಲ್ಲಿ ಫಸ್ಟ್ ಡಿಪ್ ಮಾಡಿ ನೆಕ್ಸ್ಟ್ ಬ್ರೆಡ್ ಕ್ರಮ್ಸಲ್ಲಿ ಡಿಪ್ಪನ್ನು ಮಾಡಿ ಮಾಡ್ಕೋತಾರೆ. ಸೊ ಆ ರೀತಿ ಕೂಡ ಮಾಡ್ಕೋಬೋದು. ಇವಾಗ ಎಣ್ಣೆಯನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಒಂದೊಂದಾಗಿ ನಾವು ಚೀಸ್ ಬಾಲ್ಗಳನ್ನು ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ. ಮೀಡಿಯಂ ಉರಿಯಲ್ಲಿ ಒಂದು ಸೈಡಲ್ಲಿ 4-5 ನಿಮಿಷ ಬೇಯಿಸ್ಕೊಳ್ಬೇಕು. ನಂತರ ನೋಡಿ ಎಲ್ಲವನ್ನು ಈ ರೀತಿಯಾಗಿ ಉಲ್ಟಾ ಹಾಕೊಳ್ಳಿ. ಇನ್ನೊಂದು ಸೈಡಲ್ಲೂ ಕೂಡ ಅಷ್ಟೇ 4-5 ನಿಮಿಷ ಬೇಯಿಸ್ಕೊಳ್ಬೇಕು. ಸೊ ನೋಡಿ, ಈ ಸೈಡಲ್ಲೂ ಕೂಡ ತುಂಬ ಚೆನ್ನಾಗಿ ಬೇಯ್ದಿದೆ. ಇದನ್ನು ನಾವು ಇವಾಗ ತೆಗೆಯೋಣ. ಮಳೆಗಾಲದಲ್ಲಂತೂ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಬೇಕಂದರೆ ಕೆಚಪ್ ಇರ್ಬೋದು, ಹಾಗೆಯೇ ಸಾಸ್ ಇರ್ಬೋದು, ಮತ್ತು ಮಯೋನೀಸ್ ಹಾಗೆ ಚಟ್ನಿ ಜೊತೆ ಕೂಡ ಇದನ್ನು ತಿನ್ಬೋದು. ಇವಾಗ ಒಂದನ್ನು ಕಟ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ, ಮೇಲಿಂದ ಕ್ರಂಚಿಯಾಗಿ ಹಾಗೆ ಒಳಗೆ ತುಂಬ ಸ್ಮೂತ್ ಆಗಿದೆ. ಹಾಗೆಯೇ ಚೀಸ್ ಕೂಡ ತುಂಬ ಚೆನ್ನಾಗಿ ಮೆಲ್ಟ್ ಆಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಇದನ್ನು. ಇದೆಲ್ಲ ಆದಮೇಲೆ 1 ರೌಂಡ್ ಪೇಟೆಗೆ ಕೂಡ ಹೋದ್ವಿ. ಹಾಗೆಯೇ ಸ್ವಲ್ಪ ಬೇಕರಿ ಐಟಮನ್ನು ತೊಗೊಂಡ್ವಿ. ಚಿಪ್ಸ್ ಇರ್ಬೋದು, ಸ್ವಲ್ಪ ಖಾರ, ಹಾಗೆಯೇ ಬಟರ್ ಬಿಸ್ಕೆಟ್ ಅದನ್ನೆಲ್ಲ ತೊಗೊಂಡ್ವಿ.
ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ ವೆಜಿಟೇಬಲ್ಸ್ ತೊಗೊಳ್ಳೋಣ ಅಂತ ತರಕಾರಿ ಮಾರ್ಕೆಟ್ಗೆ ಹೋದ್ವಿ. ಇಲ್ಲಂತೂ ತುಂಬ ರಶ್ ಆಗಿತ್ತು, ಆದರೂ ಕೂಡ ಸ್ವಲ್ಪ ತರಕಾರಿನ ತೊಗೊಂಡು ಬಂದ್ವಿ. ಹಾಗೆಯೇ ಔಟ್ಸೈಡಿಗೆ ಹೋದರೆ ಅಥವಾ ಪೇಟೆಗೆ ಏನಾದ್ರು ಹೋದರೆ ನಾವು ಹಾಗೆ ಅಂತೂ ಬರಲ್ಲ ಅಲ್ವಾ, ಏನಾದರೂ ಔಟ್ಸೈಡಿಂದ ತಿನ್ಕೊಂಡು ಬಂದಿರ್ತೀವಿ ಸ್ನ್ಯಾಕ್ಸನ್ನು. ಸೊ ನಾವು ಕೂಡ ಅಷ್ಟೇ ಮಳೆಗೆ ಬಿಸಿ ಬಿಸಿಯಾದ ಗೋಬಿ ಮಂಚೂರಿಯನ್ನ ತಿನ್ಕೊಂಡು ಬಂದ್ವಿ. ಸ್ವಲ್ಪ ಖಾರವನ್ನು ತಿಂದಾದ್ಮೇಲೆ ಸ್ವೀಟ್ ತಿನ್ನಬೇಕು ಅನಿಸುತ್ತೆ. ಸೊ ಐಸ್ ಕ್ರೀಮನ್ನು ತಿನ್ನೋಕ್ಕೆ ಹೋದ್ವಿ. ನೆಕ್ಸ್ಟು ನೋಡಿ, ಐಸ್ ಕ್ರೀಮ್ ಪಾರ್ಲರ್ ಎದುರುಗಡೆ ಇಬ್ಬರು ಫ್ರೆಂಡ್ಸು ತುಂಬ ಚೆನ್ನಾಗಿ ಮಲಗಿದ್ದಾರೆ. ಸೊ ನಾವಿಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ, ಬಟ್ ಇಲ್ಲಿ ತುಂಬ ಚೆನ್ನಾಗಿ ಅಂದರೆ ಕಡಿಮೆ ಬೆಲೆಗೆ ಗಡ್ಬಡೆಲ್ಲ ಸಿಗುತ್ತೆ 50 ರುಪೀಸ್ಗೆ. ಇದು ಸ್ಪೆಷಲ್ ಗಡ್ಬಡ್ ಐಸ್ ಕ್ರೀಮ್. 2-3 ಫ್ಲೇವರನ್ನು ಹಾಕಿ ತುಂಬ ಚೆನ್ನಾಗಿ ಗಡ್ಬಡ್ ಐಸ್ ಕ್ರೀಮನ್ನು ರೆಡಿ ಮಾಡಿದ್ದಾರೆ. ಹಾಗೆಯೇ ಡ್ರೈ ಫ್ರೂಟ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇನ್ಕ್ಲೂಡ್ ಮಾಡಿದ್ದಾರೆ. ಫೈನಲ್ ಆಗಿ ಗಡ್ಬಡನ್ನು ತಿಂದು ಮನೆಗೆ ಬಂದ್ವಿ. ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.